ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ಐತಿಹಾಸಿಕ ಕ್ಷಣದ ನೆನಪಿಗಾಗಿ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಹಾಗೂ ಡಿಕೆಶಿ ಅಭಿಮಾನಿ ಚಿಕನ್ ವಿಜಯ್ ಅವರು ಬರೋಬ್ಬರಿ 1500 ಕೆಜಿ ಚಿಕನ್ ಬಿರಿಯಾನಿ ತಯಾರಿಸಿ ಸಾರ್ವಜನಿಕರಿಗೆ ಹಾಗೂ ಕಾರ್ಯಕರ್ತರಿಗೆ ಉಚಿತವಾಗಿ ವಿತರಿಸುವ ಮೂಲಕ ವಿಶಿಷ್ಟವಾಗಿ ಸಂಭ್ರಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವುದರಿಂದ ಕಾಂಗ್ರೆಸ್ ಯುವ ಮುಖಂಡ ಚಿಕನ್ ವಿಜಯ್ ರವರು ಶಿಡ್ಲಘಟ್ಟ ನಗರದ ಸಲ್ಲಾಪುರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬರೋಬ್ಬರಿ 1500 ಕೆಜಿ ಚಿಕನ್ ಬಿರಿಯಾನಿ ತಯಾರಿಸಿ ಸಾರ್ವಜನಿಕರಿಗೆ ಹಾಗೂ ಕಾರ್ಯಕರ್ತರಿಗೆ ಉಚಿತವಾಗಿ ವಿತರಿಸುವ ಮೂಲಕ ವಿಶಿಷ್ಟವಾಗಿ ಸಂಭ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ಚಿಕನ್ ವಿಜಯ್ ರವರು ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಬೇಕೆಂದು 4-5 ವರ್ಷಗಳ ಹಿಂದೆ ದೇವರಲ್ಲಿ ಅರಿಕೆಯನ್ನ ಕಟ್ಟಿಕೊಂಡಿದ್ದು, ಇಂದು ಅರಿಕೆ ನೆರವೇರುತ್ತಿರುವುದರಿಂದ ಸಲ್ಲಾಪುರಮ್ಮ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ 1500 ಕೆಜಿ ಚಿಕನ್ ಬಿರಿಯಾನಿ ತಯಾರಿಸಿ ಸಾರ್ವಜನಿಕರಿಗೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನ ಸ್ವೀಕರಿಸ್ತಾ ಪ್ರಯುಕ್ತ ನಮ್ಮ ಆಸೆ, ನಾವು ಆ ತಾಯಿಗೆ ಸುಮಾರು ಒಂದು 4-5 ವರ್ಷದಿಂದ ನಾವು ಅರಕೆ ಕಟ್ಟಿದ್ವಿ. ಒಂದು 10,000 ಜನಕ್ಕೆ ಊಟ ಹಾಕ್ಸ್ಬೇಕು ಅಂತ ನಾನು ಅವ್ರ ಹತ್ರ ನಾನು 10 ವರ್ಷ ಇಂದ ಇದ್ರು 100 ವರ್ಷ ಪ್ರೀತಿ ಕೊಟ್ಟಿದ್ದಾರೆ ನನಗೆ, ಅದೇ ಸಾಕು. ಅದರಿಂದ ನಾವು 10,000 ಜನಕ್ಕೆ ಬಿರಿಯಾನಿ ಊಟ ಮತ್ತು ಲಡ್ಡು ವಿತರಣೆ ಮಾಡ್ತಾ ಇದ್ರಿ. ಒಂದೇ ಕಡೆ ಕಾರ್ಯಕ್ರಮ, ದೇವಿಗೆ ಅರಕೆ ಕಟ್ಕೊಂಡು ನಮ್ಮ ಮಧು ಅವರು, ಶ್ರೀನಾಥ್ ಅಣ್ಣವರು, ನಮ್ಮ ಆನಂದ್ ಅಣ್ಣವರು ಎಲ್ಲ ನಾವು ಕುಟುಂಬದ ರೀತಿ ನಾವು ಮಾಡಿ ಇವತ್ತು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಡಾಲ್ಫಿನ್ ನಾಗರಾಜ್, ನಟರಾಜ್, ಶ್ರೀನಿವಾಸ್, ರಾಮಯ್ಯ, ಎಣ್ಣೂರು ಸುಬ್ರಹ್ಮಣಿ, ಡಿ ಶ್ರೀನಾಥ್, ಕುರುಬರಪೇಟೆ ಆನಂದ್ ಕುಮಾರ್, ಭಕ್ತರಹಳ್ಳಿ ಮದ್ದು ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. అయిపోయిందే